Hi friends, welcome back to our YouTube channel. Commerce today. ಈ ವಿಡಿಯೋದಾಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸೆಕೆಂಡ್ ಚಾಪ್ಟರ್ 5 ಮಾರ್ಕ್ಸ್ ಇನ್ 6th ಮೆಥಡ್ ಪ್ರೊಪ್ರೈಟರಿ ರೇಷಿಯೋ ಆ್ಯಂಡ್ ಡೆಪ್ತ್ ಇಕ್ವಿಟಿ ರೇಷಿಯೋ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ. ಆದಮೇಲೆ ಯಾವ ಥರ ಪ್ರಾಬ್ಲಮ್ಸ್ ಕೇಳ್ತಂತ ನೋಡೋಣ ಅಂತ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದಿ ಪ್ರೊಪ್ರೈಟರಿ ರೇಷಿಯೋ ಆ್ಯಂಡ್ ಡೆಪ್ತ್ ಇಕ್ವಿಟಿ ರೇಷಿಯೋ. ಇಕ್ವಿಟಿ ಶೇರ್ ಕೊಟ್ರ, ಪ್ರಿಫರೆನ್ಸ್ ಶೇರ್ ಕೊಟ್ರ, ಜನರಲ್ ರಿಸರ್ವ್, P&L ಅಕೌಂಟ್, ಪರ್ಸನ್ ಡಿವೆಂಚರ್, ಕರೆಂಟ್ ಅಸೆಟ್, ಫಿಕ್ಸ್ಡ್ ಅಸೆಟ್, ಇನ್ವೆಸ್ಟ್ಮೆಂಟ್ ಇವೆಲ್ಲ ಏನು ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟಿದ್ದ ಐಟಮ್ಸ್ ಅದಾವು. ಸೊ ನೆಕ್ಸ್ಟ್ ಫಸ್ಟು ಡೆಪ್ತ್ ಇಕ್ವಿಟಿ ರೇಷಿಯೋ ಕಂಡು ಹಿಡ್ಕೊಂಡು ಅದ್ರ ಫಾರ್ಮುಲಾ ಏನೈತಲ್ಲ ಲಾಂಗ್ ಟರ್ಮ್ ಡೆಪ್ತ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಕ್ವಶನ್ನಾಗ ಡೈರೆಕ್ಟ್ ಏನು ಕೊಟ್ಟಿರಲ್ಲ, ನಾವೇ ಯಾವ್ಯಾವ ಐಟಮ್ಸ್ ಎದ್ರೊಳಗೆ ಬರ್ತಾವಂತ ಕಂಡು ಹಿಡ್ಕೊಂಡು ಆಮೇಲೆ ಅವನ್ನ ನಾವು ಫಾರ್ಮುಲಾದಾಗ ಫಿಲ್ ಮಾಡ್ತೀವಿ. ಫಸ್ಟ್ ಲಾಂಗ್ ಟರ್ಮ್ ಡೆಪ್ತ್ ಇದ್ರೊಳಗೆ ಯಾವ ಐಟಮ್ಸ್ ಬರ್ತಾವಂದ್ರೆ ಡಿಬೆಂಚರ್ ಪ್ಲಸ್ ಸೆಕ್ಯೂರಿಟೀಸ್. ಕ್ವಶನೇ ಕೊಟ್ಟಿಲ್ಲ ಬಟ್ ಗೊತ್ತಿರಲಿ ಅಂತ. ಓಕೆ, ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್. ಇವೇನಾದರೂ ಕೊಟ್ಟಿದ್ರೆ ಇವನ್ನ ಲಾಂಗ್ ಟರ್ಮ್ ಡೆಪ್ತ್ದಾಗ ತಗೋತೀವಿ. ಸೊ ಕ್ವಶನ್ನಾಗ ಡಿಬೆಂಚರ್ ಕೊಟ್ಟಾರ, ಚೆಕ್ ಮಾಡ್ಕೋಬೇಕು. ಎಸ್, ಡಿಬೆಂಚರ್ 10% ಕೊಟ್ರ 1,60,000 ಕೊಟ್ಟಾರ, ಹಚ್ಕೋತೀವಿ. ಸೆಕ್ಯೂರಿಟೀಸ್ ಕೊಟ್ಟಿಲ್ಲ. ನೆಕ್ಸ್ಟ್ ಲಾಂಗ್ ಟರ್ಮ್ ಇದು ಏನು ಲೋನ್ ಇಲ್ಲ. ಸೊ ನಮ್ದೇನಾಗುತ್ತೆ ಆನ್ಸರ್ 2,60,000 1,60,000 ಲಾಂಗ್ ಟರ್ಮ್ ಡೆಪ್ತ್ ಆಗುತ್ತೆ. ನೆಕ್ಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಈಕ್ವಲ್ ಟು ಶೇರ್ ಹೋಲ್ಡರ್ ಫಂಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಕ್ವಿಟಿ ಶೇರ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಪ್ಲಸ್ ಜನರಲ್ ರಿಸರ್ವ್ಸ್ ಏನಾದರೂ ಇದ್ರೆ ಅದು. ನೆಕ್ಸ್ಟ್ P&L ಅಕೌಂಟ್. ಓಕೆ, ಇಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಎಷ್ಟಿದೆ? ಇಕ್ವಿಟಿ 2 lakh, ಪ್ರಿಫರೆನ್ಸ್ 1 lakh, ಜನರಲ್ ರಿಸರ್ವ್ 50 and 40. 2 lakh 1 lakh 2 lakh plus 1 lakh plus reserve 50,000, P&L 40,000. 50,000 plus 40,000 ಆ್ಯಡ್ ಮಾಡಿದರೆ 3,90,000 ಆನ್ಸರ್. ಇವಾಗ ಇದನ್ನು ಫಾರ್ಮುಲಾದಾಗ ಫಿಲ್ ಮಾಡ್ಕೋಣ. ಲಾಂಗ್ ಟರ್ಮ್ ಡೆಪ್ತ್ 1,60,000 ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ 3,90,000 ಮಾಡಿದರೆ 1,60,000 ಡಿವೈಡ್ ಬೈ 3,90,000 ಮಾಡಿದರೆ 0.41 ಬಂತು. ಸೊ ಅದಕ್ಕೆ ಇಷ್ಟು 1 ಮಾಡ್ಕೋತೀವಿ. ಇದು ಡೆಪ್ತ್ ಇಕ್ವಿಟಿ ರೇಷಿಯೋ. ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರೊಪ್ರೈಟರಿ ರೇಷಿಯೋ ಈಕ್ವಲ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡ್ ಬೈ ಟೋಟಲ್ ಅಸೆಟ್. ಓಕೆ, ಶೇರ್ ಹೋಲ್ಡರ್ಸ್ ಫಂಡನ್ನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡೀವಿ. ಎಷ್ಟು ಬಂದೈತಿ? 3 lakh. ಶೇರ್ ಹೋಲ್ಡರ್ಸ್ ಫಂಡ್ ಆಲ್ರೆಡಿ ನಾವು ಕಂಡು ಹಿಡ್ಕೊಂಡಿವಿ. ಎಷ್ಟು? 3,90,000. ಬಟ್ ಟೋಟಲ್ ಅಸೆಟ್ ಕೊಟ್ಟಾರ, ಚೆಕ್ ಮಾಡ್ಕೊರಿ. ಟೋಟಲ್ ಅಸೆಟ್ ಕೊಟ್ಟಿಲ್ಲ. ಸೊ ಏನು ಟೋಟಲ್ ಅಸೆಟ್ ಅಂದರೆ ಅಸೆಟ್ ಯಾವ್ಯಾವ ಅದಾವಲ್ಲ ಅವನ್ನ ಆ್ಯಡ್ ಮಾಡಿದರೆ ನಮ್ಗೆ ಟೋಟಲ್ ಅಸೆಟ್ ಸಿಗುತ್ತೆ. ಸೊ ಟೋಟಲ್ ಅಸೆಟ್ ಈಕ್ವಲ್ ಟು ಕರೆಂಟ್
ಅಸೆಟ್ ಪ್ಲಸ್ ಫಿಕ್ಸ್ಡ್ ಫಿಕ್ಸ್ಡ್ ಅಸೆಟ್ ಇನ್ವೆಸ್ಟ್ಮೆಂಟ್. ಫಿಕ್ಸ್ಡ್ ಅಸೆಟ್ ಪ್ಲಸ್ ಇನ್ವೆಸ್ಟ್ಮೆಂಟ್. ಕರೆಂಟ್ ಅಸೆಟ್ ಅಮೌಂಟ್ 2 lakh 3 lakh 1 lakh. ಇದನ್ನು ಆ್ಯಡ್ ಮಾಡಿದ್ರೆ 3 lakh 2 lakh plus 3 lakh plus 1 lakh ಆ್ಯಡ್ ಮಾಡಿದ್ರೆ 6 lakh ಆನ್ಸರ್ ಬರುತ್ತೆ. ಇದನ್ನು ಇವಾಗ ಟೋಟಲ್ ಅಸೆಟ್ದಾಗ ಹಚ್ಚಿ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡ್ ಬೈ ಟೋಟಲ್ ಅಸೆಟ್ ಮಾಡಿದ್ರೆ 3,90,000 ಡಿವೈಡ್ ಬೈ 6 lakh ಮಾಡಿದರೆ 0.65 ಬರುತ್ತೆ. ಇದಕ್ಕೆ ಇಷ್ಟು 1 ಮಾಡಿದರೆ ಪ್ರೊಪ್ರೈಟರಿ ರೇಷಿಯೋನು ಸಿಕ್ತು. ಇದು 6th ಮೆಥಡ್ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಈ ಥರ ಬಿಡಿಸ್ಬೇಕು. ಥ್ಯಾಂಕ್ ಯು.